ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ಸಂಡೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲೇ ಇರುತ್ತಾ ಹೇಗೆ ಅಂತ ಗೊತ್ತಿಲ್ಲ, ನೋಡೋಣ. ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ 12:30 ಆಗ್ತಾ ಇದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ಲು ಮೋಡ ಇದೆಪ್ಪ ನಮ್ಮನೆ ಹತ್ರ ಅಂತೂ. ಬೆಂಗಳೂರಲ್ಲಿ ಮೋಡ, ಒಂದು ಸ್ವಲ್ಪ ಬಿಸಿಲು ಆ ಥರ ಇದೆ. ನೋಡೋಣ. ಮ್ಯಾಟೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ಆರುತ್ತಾ ಹಿಂಗೆ ಅಂತ ಗೊತ್ತಿಲ್ಲ, ನೋಡಬೇಕು. ಈರುಳ್ಳಿ ಎಲ್ಲ ಆಚೆಗೆ ಇಟ್ಟಿದ್ದೀನಿ, ಏಕೆಂದರೆ ನಮ್ಮನೆ ಅಡುಗೆ ಮನೇಲಂತೂ ಸ್ವಲ್ಪನೂ ಬಿಸಿಲು ಆ ಥರದ್ದು ಏನೂ ಆ ಥರ ಬರೋದೇ ಇಲ್ಲ. ಬೆಳಕು ಸಹ ಲೈಟ್ ಹಾಕ್ಕೊಂಡೆ ಅಡುಗೆ ಮಾಡಬೇಕು. ಸೊ ಹಾಗಾಗಿ ಡೈಲಿ ಬಿಸಿಲಿಗೆ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಒಂಚೂರು ಬಾಳಿಕೆ ಬರೋಲ್ಲ ಈರುಳ್ಳಿ, ಹಂಗಾಗ್ಬಿಡುತ್ತೆ. ಸೊ ಬೆಳಗ್ಗೆ ಬಿಸಿಬೇಳೆ ಭಾತ್ ಮಾಡಿದ್ದೆ, ಸಕ್ಕತ್ತಾಗಿತ್ತು. ಈಗ ಸ್ವಲ್ಪ ದೋಸೆ ಇಟ್ಟಿದೆ, ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ರಾಗಿ ದೋಸೆ ಮತ್ತು ಅದ್ರ ಜೊತೆಗೆ ಸ್ಪ್ರೌಟ್ ಕಾಳುಗಳೆಲ್ಲ ಮಾಡಿದ್ದೆ. ಕಡಲೆಕಾಳು ಮತ್ತು ಹೆಸರು ಕಾಳನ್ನೆಲ್ಲ ನೆನೆ ಹಾಕಿ ಮೊಳಕೆ ಬಸಿಟ್ಕೊಂಡಿದ್ದೆ. ಸೊ ಅದ್ರೊಂದು ಪಲ್ಯ ಮಾಡ್ತೀನಿ, ಪಲ್ಯ ಅಥವಾ ಸ್ವಲ್ಪ ಗೊಜ್ಜು ಥರ ಏನಾದರೂ ಥರ ಮಾಡ್ತೀನಿ. ನೈಟ್ಗೂ ಅದು ಆಗಬೇಕು, ಆ ಥರ ಮಾಡ್ತೀನಿ. ನೈಟಿಗೆ ಚಪಾತಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಒಟ್ಟಿಗೆ ಆಗೋ ಥರ ಸ್ವಲ್ಪ ಸಾಗೋ ಟೈಪೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ ಕಿಚನ್ಗೆ. ತುಂಬ ಕೆಲಸ ಇದೆ. ಅದಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ದು ಸೊ ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಇದೆ. ಮತ್ತು ಹಾಗೆ ವಾಷಿಂಗ್ ಮಿಷಿನ್ದು ಡ್ರಮ್ ಕ್ಲೀನಿಂಗಿಗೆ ಹಾಕಬೇಕು ಅಂತ. ಅಂದರೆ ಡ್ರಮ್ ಕ್ಲೀನಿಂಗ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ಮಾಡಬೇಕು. ವಾಷಿಂಗ್ ಮಿಷಿನ್ದು ಡ್ರಮ್ ಕ್ಲೀನಿಂಗ್ಗೆ ಅಂತಲೇ ಒಂಥರ ಪೌಡರ್ ಬರುತ್ತೆ, ಅದು ಖಾಲಿ ಆಗಿತ್ತು. ಸೊ ನಾನು ಅದೇನು ಬೇಡ ಇವಾಗ ಸದ್ಯಕ್ಕಿಲ್ವಲ್ಲ ಅಂದ್ಬಿಟ್ಟು ಮಾಮೂಲಿ ನಾನು ಏನು ಯೂಸ್ ಮಾಡ್ತೀನಿ ಡಿಟರ್ಜೆಂಟ್ ಲಿಕ್ವಿಡಿಂದು ಅದನ್ನೇ ಹಾಕಿ ಈಗ ಡ್ರಮ್ ಕ್ಲೀನಿಂಗಿಗೆ ಸೆಟ್ ಮಾಡ್ತಾಯಿದ್ದೀನಿ. ಡ್ರಮ್ ಕ್ಲೀನಿಂಗಿಗೆ ಅಂತಲೇ ಆಪ್ಷನ್ ಇಲ್ಲ, ಇದು ಆಟೋ ಡ್ರಮ್ ಕ್ಲೀನ್ ಅಂತಲೇ ಇದೆ. ಬಟ್ ಅಂದ್ರೂ ಇನ್ನೊಂದು ಸತಿ ಸೇಫ್ಟಿಗೋಸ್ಕರ ಮ್ಯಾಟ್ಸ್ ಎಲ್ಲ ಅಲ್ವಾ, ಇನ್ನೊಂದು ಸತಿ ಕ್ಲೀನ್ ಆಗಲಿ ಅಂತ ಅಂದ್ಬಿಟ್ಟು ನಾನು ರಿನ್ಸ್ ಪ್ಲಸ್ ಡ್ರೈ ಆ ಆಪ್ಷನಿಗೆ ಕೊಟ್ಟು ಮತ್ತು ಎಕ್ಸ್ಪ್ರೆಸ್ ವಾಶಿಗೆ ಹಾಕ್ತಾಯಿದ್ದೀನಿ. ಫಸ್ಟು ಡಿಲೇ ಕೊಟ್ಬಿಟ್ಟಿದ್ದೆ ಮರ್ತ್ಬಿಟ್ಟು, ಆಮೇಲೆ ಈಗ ಎಕ್ಸ್ಪ್ರೆಸ್ ವಾಶಿಗೆ ಹಾಕಿದ್ದೀನಿ. 21 ಮಿನಿಟ್ಸೆಲ್ಲ ಆಗುತ್ತೆ. ಅಲ್ಲಿಂದ ಕಿಚನಿಗೆ ಬಂದೆ. ಕಿಚನಲ್ಲಿ ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೆ, ಹಾಗೆ ಬಿಸಿನೀರು ಕಾಯಿಸಿ ಇಟ್ಟಿದ್ದೀನಿ. ಬಿಸಿಬೇಳೆ ಭಾತ್ ಸ್ವಲ್ಪ ಇದೆ, ಅದು ಸ್ವಲ್ಪ ಮಧ್ಯಾಹ್ನಕ್ಕೆ ಆಗುತ್ತೆ. ಸೊ ಪಾತ್ರೆ ಎಲ್ಲ ತುಂಬ ಸ್ವಲ್ಪ ಇದೆ, ತುಂಬ ಏನಿಲ್ಲ. ಬೆಳಗ್ಗೆ ಎಲ್ಲ ತಿಂದಿದ್ದು ಎಲ್ಲ ಅದೆಲ್ಲ ಆದಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಅಡುಗೆ
ಇವಾಗ ಏನು 8:45 ಇನ್ನೇನು 9 ಗಂಟೆನೇ ಆಯಿತು. ಫುಲ್ಲು ಎಲ್ಲ ಮೀಲ್ ಪ್ರಿಪೇರಿಂಗ್ ಕೆಲಸ ಮಾಡ್ತಿದ್ದೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಿಡಿಸಿಟ್ಟು, ಹಾಗೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ನಾಳೆ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಊಟನೂ ಎಲ್ಲ ರೆಡಿ ಮಾಡಿದ್ವಿ. ಚಪಾತಿ, ಮೊಳಕೆ ಕಾಳಿನ ಸಾಂಬಾರು, 2 ಚಪಾತಿ, ಆಮೇಲೆ ಸೌತೆಕಾಯಿ ತಿಂತೀನಿ ಸ್ವಲ್ಪ. ಇಷ್ಟು ಊಟ ಮಾಡಿ ಇವತ್ತು ಮಲ್ಕೊಳ್ಳೋದು ಅಷ್ಟೇ. ಇವಾಗ ರಾಘವ್ ಬರೋದಿನ ಲೇಟ್ ಆಗುತ್ತೆ, ನೈಟ್ ಆಗುತ್ತೆ ಅಂತ ಅಂದರು. ಸೊ ಇನ್ನೇನು ರಾಜಾರಾಣಿನೂ ಮುಗಿಯುತ್ತೆ, ಇನ್ನೇನು ಗಿಚ್ಚಿಗಿಲಿ ಸ್ಟಾರ್ಟ್ ಆಗುತ್ತೆ. ಗಿಚ್ಚಿಗಿಲಿ ನೋಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ. ಸೊ ಫ್ರೆಂಡ್ಸ್, ಇದೊಂದು ಸ್ಮಾಲ್ ವೀಕೆಂಡ್ ವ್ಲಾಗ್ ಆಗಿತ್ತು, ಸಂಡೇ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ ವಿಡಿಯೋಸ್ನ, ತುಂಬ ಸಪೋರ್ಟ್ ಬೇಕು ನನಗೆ ನಿಮ್ಮ ಕಡೆಯಿಂದ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲೂ ಕೂಡ ತಿಳಿಸಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್.